ರೊಟ್ಟಿ ಮಾಡಕ್ಕೆ ನಮ್ಮವ್ರು ಹೇಳ್ತಾರೆ 10 ಸೇರಿ ರೊಟ್ಟಿ ಒಮ್ಮೆ ಆಗಲಿ ಟೈಮ ಅವು ತೆಳ್ಳಗಾಗಬೇಕು. ಏನ್ ಮಾಡ್ಬೇಕು ಹೆಣ್ಮಗಳು? ಇವಾಗ ಅತ್ತೆ ನಾನು ದಪ್ಪನ ಮಾಡಿಕೊಡ್ತೀನಿ, 10 ಸೇರಿ ಮುಗಿಸ್ತೀನಿ, ನಾನು ದಪ್ಪ ಮಾಡಿಕೊಡ್ತೀನಿ. ದಯಮಾಡಿ ಒಂದ ತಾಸು ಅಂತ ಹೇಳಿದ್ದೀನಿ. ನಾನೇನು ಪಕ್ಕ ತೀರ್ಥಂಗಾಗುವಾಗ ಎಲ್ಲರ ಆಶೀರ್ವಾದ, ಸಂಪೂರ್ಣ ಆಶೀರ್ವಾದ. ಅವ್ರು ಹೇಳಿದರು, ಇದ್ರೊಳಗೆ ಹೋಗಿ ಪಾರಾಯಣ ಮಾಡಿದ್ರು, ಹೆಸರು ಹಾಕಿದ್ರು, ನೀನು ಬರ್ಬೇಕಂದಿದ್ರು. ಖರೆ ಆಗಲಿಲ್ಲ. ನಮ್ಮ ಗುರುಗಳು ಸಿಗ್ತದೆ, ನಮ್ಮ ಗುರುಗಳು ಸಿಕ್ತು. ಆಗ ನನ್ನ ತಿಳುವಳಿಗಿತ್ತು, ನಾನು ಗುರು ದ್ರೋಹಿ ಅಂದೇನ ಅನ್ನುವಂಥದ್ದು ಇಲ್ಲಿ ಸದ್ಗುಣಾಗನೇ ಕೃಪಾ ಮಾಡಿ ಧರ್ಮಸ್ಥಳಕ್ಕೆ ಹೇಳಿದ್ರು. ಅವರು ಅಲ್ಲರ ತಪ್ಪಿಸ್ಬೇಡ ಅಂದವರು, ಅಲ್ಲರ ತಪ್ಪಿಸ್ಬೇಡ ಅಂದದಕ್ಕೆ ನಾನು ಇವತ್ತು ಬರ್ಬೇಕಾಗ ಅಂತ ಸದ್ಗುಣಾತ ನನಗೆ ಹೇಳಿದರು, ಸ್ವಲ್ಪ ಕೊಡಕಾಗಪ್ಪ, ಹಾರ್ಟ್ ಆಪರೇಷನ್ ತಂದರು, ತಾವು ಹೋಗ್ಬಿಡ್ತು ನನ್ನ ಒಬ್ಬನ ಪ್ರದೇಶದಲ್ಲಿ ಇಂಥ ಸದ್ಗುರುನಾಥ ಇನ್ನು ಮುಂದುವರಿಸುವುದಿಲ್ಲ. ಶಾಂತಮೂರ್ತಿ, ಕರುಣಾಮೂರ್ತಿ ಅಂತ ಕುಟುಂಬದ ನನ್ನ ಸದ್ಗುರುಗಳು ಇನ್ನೊಂದು ಮಾಡಿದ್ದಾರೆ ಅಂದ್ರೆ ಅವ್ರ ಕೈ ಜೋಡಿಸಿದಾರ, ನೀವೇ ಭಾಗ್ಯ ಎತ್ತಿ ಹೇಳ್ತೀರಲ್ಲ. ಇದು ಭಾಗ್ಯವಂತ ಶರಣಗೆ ಪಂಡರಿಗಾಯ ತರಲೇತರತಿಹ ಭರವಸೆ. ಯಾವುದಕ್ಕೆ ನಾವು ಬಂದೀವು ಅದು ಒಂದು ಇಲ್ಲದಾಗ ಇದು ವ್ಯರ್ಥ ಜನ್ಮ ಅಂತ. ಒಬ್ಬ 3 ಗಂಡು ಮಕ್ಕಳು, ಉದಾಹರಣೆ ಹೇಳ್ತೀನಿ, 3 ಮಂದಿ ಗಂಡು ಮಕ್ಕಳು. ಒಬ್ಬ ಹಿರಿಯರು ಹೇಳಿದ್ರು, ತಂಗಿ ನೋಡಪ್ಪ, ನನ್ನ ತಮ್ಮಗಳಿಗೆ ಶಾಲೆ ಹಚ್ಚು, ಅವ್ರನ್ನ ದೊಡ್ಡವ್ರು ಮಾಡು, ನೌಕರಿ ಹಚ್ಚಪ್ಪ, ನಿನ್ನ ಪುಣ್ಯ ಬರ್ಬೇಕಂತ ತಂದಿ ಹೇಳಿ ವೈಕುಂಠವಾದ ಅನ್ನಿದ್ದಂತ ತನ್ನ ತಮ್ಮಗಳ ಶಾಲೆ ಕಲಿಸಿ ಕಷ್ಟಪಟ್ಟು ಒಬ್ಬನ ಇಂಜಿನಿಯರಿಂಗ್ ಮಾಡಿದ, ಒಬ್ಬ ಡಾಕ್ಟರ್ ಮಾಡಿದ. ಅವ್ರು ಏನ್ ಮಾಡಿದ್ರು ಅಂದ್ರೆ ನೌಕರಿ ಆದ್ಮೇಲೆ ಅಣ್ಣನ ಬರ್ತದೆ. ನಾವು ಕೂಡ ಇಷ್ಟೆಲ್ಲ ಮಾಡಿದವ್ರನ್ನ ಗುರುವಿನ ಮರಿಬಾರ್ದು. ಏನಿದ್ರು ಈ ಅಣ್ಣನ ಮರೆತರು ಹಣಕಂಕಿ ನಾವು ನಡೆಸ್ತಿದ್ದ ಇಂಥ ತಮ್ಮ ದೊಡ್ಡವ್ರು ಮಾಡಿದ. ಮುಂದ 10 ವರ್ಷಕ್ಕೆ ಅವ್ರು ಊರ್ ಕಡೆ ಬರಾಕಿದ್ದಾರೆ, ಅಣ್ಣನ ಗುರು ತರ್ತವ್ರು. ಯಾರೇ ಅಂದ್ರು ನಾನು ನಿಮ್ಮ ಅಂತಲ್ಲಿ ಅಂದ, ಏನಿದೆ ನಾವೊಬ್ಬರು ಡಾಕ್ಟರ್ ಆಗಿದ್ದೀನಿ, ಅವ್ರು ಇಂಜಿನಿಯರ್ ಆಗಿದ್ದೀನಿ, ಏನು ಹೇಳಿಕೆ ಮಗ ಅಂತ ಇದು ನಾನು ನಡೆಸಕೈತಿ, ಏನೈತಿ ನಿನ್ನಲ್ಲಿ ಯಾಕಂದು ಅಂದ್ರು. ರಾಮಕೃಷ್ಣ ದುರಿತ ಕರ್ಮಗಳು ಅಲ್ಲದಿರು, ಪುಣ್ಯವನ್ನೇ ಮಾಡು, ಹರನಡಿ ಶಾಂತರಣ ಕರುಣವಿರಲಿ ಜೀವನವು ತಿಳಿದನಾಗು. ಅದು ಸಹಿಸಿಕೊಂಡ ಅನ್ನ ಬರೀ ಪೈನ ಅಚ್ಚ ಹೋಗು ಅಂತ ತಿಳ್ಕೊಂಡ ಅರ್ಧ ಬಳಿ ಒಳಗೆ ಬಂದಿದ್ರು. ಮಾಕೋ ಬಿಸ ಏನು ತುಂಬಿದ ಬಳಿ ಅರ್ಧ ಬಂದು ಕೈಯಾಗ ನಾ ಮಸುವ ತಮ್ಮಗಳಿಗೆ ಕೇಳಿದ್ರು, ಸಾಹೇಬ್ರ ಇಂಜಿನಿಯರ್ ಸಾಹೇಬ್ರ ನಿಮ್ಗೆ ಏನಾದ್ರು ಈಸ್ ಬರ್ತದೆ? ನನಗಂತೂ ಕೈಯಾಗ ಕೂತ್ ನಿಂತ್ಕೊಂಡು ಈ ನಾವು ಮಾತ್ರ ಕರೆ ನಿಮ್ಗೆ ಏನಾದ್ರು ಈಸ್ ಬರ್ತದೆ ಅಂದ್ರೆ ಉತ್ತರ ಕೊಡ್ತಾನ. ಈಸ್ ಅಂದ್ರೆ ಏನೊಂದು ಆಗೈತಿ. ಈಸ್ ಅಂದ್ರೆ ಏನಂದ ವ್ಯರ್ಥ ಜನ್ಮ ವ್ಯರ್ಥ ನಿಂತು ನಿನ್ನ ಜನ್ಮ ವ್ಯರ್ಥ ಅಂತ ನಾನು ಹೋಗ್ತೀನಿ, ನಾನು ಕಡೆಗೆ ಹಾಕ್ತೀನಿ ಈಸ್ತಿನ. ಅವಾಗಂದ ಇಂಜಿನಿಯರ್ ಸಾಹೇಬ್ರ ಪ್ಲಾನ್ ಹಾಕಿರೋದು, ನೀರಿಗೆ ಪ್ಲಾನ್ ಹಾಕಿ ಕಡೆಗಾಗಲಿ ಏನ್ ಹಾಕ್ತಾರೆ ನೀರಿಗೆ. ನಿಮಗೆ ಡಾಕ್ಟರ್ ಸಾಹೇಬ್ ಐತಲ್ಲ, ಡಾಕ್ಟರ್ ಸಾಹೇಬ್ರ ನಿಮ್ಗಾರ ಒಂದು ದಿವಸ ಅವಗೂ ಇಲ್ಲ. ಯಾಕೆ ಯಾವುದರಿಂದ ನಾನು ಪಾರಾಗಬೇಕೆಂಬುದಾಯ್ತು, ಯಾವುದರಿಂದ ನಾವು ಉಳಿಬೇಕಾಗಿತ್ತು ಅದು ಇಲ್ಲ. ಸಾಹೇಬ್ರ ಕೊಟ್ರೆ ಟ್ರೀಟ್ಮೆಂಟ್. ಅವಾಗ ಕೈ ಮುಗಿದ್ರೆ ಅಣ್ಣ ಕಡ್ಯಾಕಾಗಿ ಇಷ್ಟ